ಸಖತ್ತು ದೊಡ್ಡದಾಗೈತೆ ಗೈಸ್, ಸಖತ್ತು ದೊಡ್ಡದಾಗೈತೆ. ಮೇ ಬಿ ಒಂದು 5 ಎಕರೆಯಲ್ಲಿ ಇರ್ಬೋದು, ಅಷ್ಟು ದೊಡ್ಡದಾಗೈತೆ. ಬರೀ ಹೋಮ್ ಅಪ್ಲಯನ್ಸಸ್ಸು, ಆಫೀಸ್ ಅಪ್ಲಯನ್ಸಸ್ಸು. ನಿನ್ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹ್ಞೂ ಕಣಪ್ಪ, ಲೆಕ್ಕ ಹಾಕಿದ್ದೀನಿ, ₹1 ಕೋಟಿ. ಇನ್ನು ಮುಂದೆ ತೋರಿಸೋ ಜಾಸ್ತಿನೇ ಐತೆ. ಇನ್ನು ಎಂಟ್ರೆನ್ಸ್ ಇದೆ ಇನ್ನು. ತೋರಿಸ್ತೀನಿ. ಸೊ ಗೈಸ್, ಇವಾಗ ಪಫ್ಸು ಕಾಫಿ ಎಲ್ಲ ಕುಡ್ದಾಯ್ತು. ಇವಾಗ ಬಿಲ್ ನೋಡ್ತಾ ಇದ್ದೀನಿ. ಬಟ್ ₹630, ₹2 ಕಡಿಮೆ ₹630 ಆಗೈತೆ. ನಮ್ಮ ಮನೆಗೆ ಏನಾದರೂ ಬರೀ ಪಫಿಗೆ ಟೀ ಏನಾದರೂ ಕುಡ್ದಿದ್ದೀನಿ ಅಂದರೆ ಹೇಳಿದ್ರೆ ಅಷ್ಟೇ. ಹೇ ವಾಟ್ಸಪ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಈ ರೇಂಜಿಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವಾಗ ಗಂಟೆ ಮೇ ಬಿ ನಿನ್ನೆನೇ ಆಲ್ರೆಡಿ ನಮ್ಮದು ಗಡಿಯಾರ ಕೆಟ್ಟೋಗೈತೆ. ನಾನು ನಮ್ಮ ಫ್ರೆಂಡ್ ಈಗ ಫುಲ್ಲು ರೆಡಿಯಾಗಿ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು, ನಾಷ್ಟ ಎಲ್ಲ ಮಾಡ್ಕೊಂಡು ಇವಾಗ ಸುಮ್ಮನೆ ಕುಂತಿದ್ವಿ, ಬೇಜಾರಾಗ್ತಿತ್ತು. ಸೊ ಹಾಗಾಗಿ ನಾವು ಇವಾಗ ಫಿಲಮಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಯಾವ ಫಿಲಮ್ ಏನು ಅಂತ ದೇವರೊಣಗೂ ಗೊತ್ತಿಲ್ಲ. ಅಲ್ಲ, ಇದೆಂಥದ್ದಿದೆ. ಇವಾಗ ನಮ್ಮ ಟೈಮಿಗೆ ಯಾವುದು ಮ್ಯಾಚ್ ಆಗುತ್ತೋ, ಯಾವುದು ಇವಾಗ ಇರುತ್ತೋ ಅಂತ ಚೆಕ್ ಮಾಡಿ ಬುಕ್ ಮೈ ಶೋ ಒಳಗೆ ಚೆಕ್ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ಥಿಯೇಟ್ರ್ ಹತ್ರ ಸಿಗೋಣ. ಅದಕ್ಕೂ ಮುಂಚೆ ನಾವು ಚೆಕ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂತ ಅಲ್ಲಿಗೆ ಹೋಗಿ ಕಾಯೋದೈತದೆ. ಹಂಗಾಗಿ ಇಲ್ಲೇ ಚೆಕ್ ಮಾಡಿ ಹೇಳ್ತೀನಿ ಯಾವ ಫಿಲಮು ಏನು ಅಂತ. ಸೊ ಗೈಸ್, ನಮ್ಮದು ಪ್ಲ್ಯಾನ್ ಏನಿತ್ತಪ್ಪ ಅಂತಂದರೆ ಬೇಗ ಹೋಗ್ಬೇಕು ಅಂತ ಇತ್ತು. ಸೊ ಏನೋ 1:30 ಮೇಲಾಗ್ಬಿಟ್ಟೈತೆ. ಬುಕ್ ಮೈ ಶೋ ಒಳಗೆಲ್ಲ ಚೆಕ್ ಮಾಡಿದೆ. DC ಒಂದು ತಮಿಳ್ ಮೂವಿ ಐತೆ, ಅಯೋಗ್ಯ ನಮ್ಮ ಕನ್ನಡ ಮೂವಿ ಐತೆ. ಚೆಕ್ ಮಾಡಿದ್ರೆ ಅದು 1 ಗಂಟೆ ಶೋ ಇತ್ತು. ಅಲ್ಲಿ ಆಲ್ರೆಡಿ 1:19 ಆಗೈತೆ. ಶೋ ಅಲ್ಲೇ ಸ್ಟಾರ್ಟ್ ಆಗಿರುತ್ತದೆ. ಇವಾಗ ಹೋಗಿ ಏನು ಮಾಡೋಣ ಅಂತ ಅದಕ್ಕೋಸ್ಕರ ಪ್ಲ್ಯಾನ್ ಚೇಂಜ್ ಮಾಡಿ ಈಗ ಐಕ್ಯಾಗೆ ಹೋಗೋಣ ಅಂತ ಇದ್ದೀವಿ. ಸ್ವಲ್ಪ ನಮ್ಮದು ಒಂದು ಹೊಸ ಗಡಿಯಾರ ತರೋಣ ಅಂತ ಇದ್ದೀವಿ. ಇನ್ನೂ ಏನಾದರೂ ಬೇಕಾದರೆ ನೋಡಿ, ಯಾವುದಾದ್ರೂ ಹೊಸ್ದಾಗಿ ಏನಾದರೂ ನಮಗೆ ಇಷ್ಟ ಆಗಿದ್ದರೆ ಸಿಕ್ಕರೆ ಅದನ್ನು ತೊಗೊಂಡು ಬರೋಣ. ಮೇನಾಗಿ ಹೋಗ್ತಾ ಇರೋದು ಐಕ್ಯದೊಳಗೆ ನಮ್ಮದೊಂದು ಗಡಿಯಾರ ತೊಗೊಂಬರೋಣ ಅಂತ. ಸೊ ಐಕ್ಯದಲ್ಲಿ ಹೋಗಿ ಈಗ ತರೋಣ. ಅಷ್ಟೇ, ಇನ್ನೇನಿಲ್ಲ, ಬನ್ನಿ ಹೋಗೋಣ. ಸೊ ಗೈಸ್, ತಳಗಡೆ ಬಂದು ಇವಾಗ ಡ್ಯೂಕಿ ತಗೊಂಡು ಐಕ್ಯ ಹತ್ರ ಹೋಗಬೇಕು. ಈಗ ಮ್ಯಾಟ್ರ್ ಏನಪ್ಪ ಅಂತಂದರೆ, ಈಗ ಹೆಲ್ಮೆಟ್ ಹಾಕೋದೇ ಒಂದು ಮ್ಯಾಟ್ರು. ಐ ಗಿವಿಂಗ್ ಸಮ್ ಡಿಪ್ರೆಷನ್ ಫ್ಯೂ ಮಿನಿಟ್ಸ್ ಫಾರ್ ಮೈ ಏರ್ ಸೆಟ್ಟಿಂಗ್. ಈಗ ನಾನು ಅದು ಅಷ್ಟೆಲ್ಲ ಟೈಮ್ ಕೊಟ್ಟು ನಾನೊಂದು 5-10 ನಿಮಿಷ ನಾನು ಏರ್ ಸೆಟ್ಟಿಂಗಿಗೋಸ್ಕರ ನಾನು ಟೈಮ್ ಕೊಟ್ಟು ಹೇರ್ ಸೆಟ್ ಮಾಡ್ಕೊಂಡಿರ್ತೀನಿ. ತೆಳಗಡೆ ಬಂದು ಹಿಂಗೆ ಹಾಕ್ಕೊಂಡು ಹೋಗ್ಬೇಕು ಅನ್ನೋದೇ ತಲೆಗೆ ಕುತ್ತಿಗೆಗೆ ಬಂದಿರ್ತೈತೆ. ಆದರೂ ಇದನ್ನು ಹಾಕೊಳ್ಳಿಲ್ಲ, ಕುತ್ತಿಗೆನೇ ಹೋಗ್ತೈತೆ. ಆ ಪರ್ಪಸ್ಸಿಗೋಸ್ಕರನಾದ್ರೂ ಹಾಕೊಬೇಕು. ಬಟ್ ಅಷ್ಟು ಟೈಮ್ ಕೊಟ್ಟು ಏರೆಲ್ಲ ಸೆಟ್ ಮಾಡ್ಕೊಂಡಿರ್ತೀನಿ ಗೈಸ್. ಬಟ್ ಇದನ್ನು ಹಾಕೊಂಡಾದ್ಮೇಲೆ ಮತ್ತೆ ಏರ್ ಸೆಟ್ಟಿಂಗ್ ಆಗಲ್ಲ. ಒಂಥರ ನಾನು ಅದೇನು ಹೇಳೋಕ್ಕೆ ಆಗಲ್ಲ, ಒಂಥರ ಎತ್ತೆತ್ತಾಗ ಹೋಗಿರ್ತಾವೆ ಕೂದಲು, ಸೆಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ತಲೆ ಉಳಿಬೇಕಂದ್ರೆ ತಲೆಗೆ ಹಾಕ್ಕೊಳ್ಳೇಬೇಕಲ್ಲ ಹೆಲ್ಮೆಟ್. ಸೊ ಹಾಗಾಗಿ ಹಾಕ್ಕೊಂಡು ಇವಾಗ ನಮ್ಮ ಡ್ಯೂಕಿಯೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕ್ವಿಕ್ ಸ್ಟಾರ್ಟ್ ಅಂತಿದ್ದೀನಿ ನೋಡಿರಿ. ಕೂಲ್ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಹೋಗೋಣ, ಬನ್ನಿ. ಸೊ ಗೈಸ್, ಇವಾಗ ನಾವು ಹೊರಡುವ ಸಮಯ. ಇದು ಬೀಗ ಇಲ್ಲ, ಜಾಬಲ್ಲಿ ಹಿಡ್ಕೊಂಡು ಬೀಗ ಇಲ್ಲ. ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಹಿಡ್ಕೊಂಡಿರ್ತೀನಿ ಅಂತಾನೆ ನೆನಪಿರಲ್ಲ. ಬರೀ ಮರ್ಯಾದೆ ಡಿಪ್ರೆಷನ್. ಒಂದು ದಿವಸ ಬಿಟ್ಟರೆ ಇಷ್ಟೊಂದು ಧೂಳು ಇರ್ತದೆ, ಏನು ಮಾಡೋಣ. ನಂದು ಇನ್ನೊಂದು ಗಾಡೀಲಿ ಯಾವಾಗಲೂ ಒಂದು ವೇಸ್ಟ್ ಇಟ್ಟಿರ್ತೀನಿ. ಸೊ ಎಲ್ಲ ಒರೆಸ್ಕೊಂಡು ಡ್ಯೂಕಿ ರೆಡಿ ಮಾಡಿಕೊಂಡು ನಾವು ಮತ್ತೆ ಹೇಳಿದ್ರೆ ನೀವು ಗೊತ್ತೈತೆ, ಕಮೆಂಟ್ ಸೆಕ್ಷನ್ ಹಾಕೊಂಡು ಉಗಿತೀರ ಅಂತ. ಸುಮ್ಮನೆ ಗಾಡಿ ಒರೆಸ್ಕೊಂಡು ಹೋಗೋದು ಅಷ್ಟೇ. ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಸಂಧಿ ಮೂಲಿ ರೋಡೇ ಹುಡ್ಕೋದು ಜಾಸ್ತಿ. ಮೇನ್ ರೋಡಲ್ಲಿ ಹೋದರೆ ಸುಮ್ಮನೆ ಟ್ರಾಫಿಕ್ ಅಂತ ಶಾರ್ಟ್ಕಟ್ ರೂಟ್ ಹುಡ್ಕೊಂತ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಅಂದ್ರಳ್ಳಿ ರೋಡ್ ಮತ್ತೆ ಏನೇ ಮಾಡಿದ್ರು ಮೇನ್ ರೋಡಿಗೆ ಬರಲೇಬೇಕಾಯ್ತದೆ. ಆದಷ್ಟು ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಸಂಧಿ ಮೂಲಿ ರೋಡ್ ಹೋಗ್ತಾನೆ ಇರ್ತೀನಿ. ಸೊ ಗೈಸ್, ಇವಾಗ ನಾವು ಐಕ್ಯಗೆ ಬಂದು ಪಾರ್ಕಿಂಗಲ್ಲಿ ನಮ್ಮ ಡ್ಯೂಕಿನ ಅಲ್ಲೇ ಪಾರ್ಕ್ ಮಾಡಿ ಏನು ಹೇರ್ ಸೆಟ್ ಮಾಡ್ಕೊಂಡ್ರು ಅಷ್ಟೇ. ಮನೇಲಿ ಹೇರ್ ಸೆಟ್ ಮಾಡ್ಕೊಳಂಗಿರಲ್ಲ. ಇಲ್ಲಿ ಹೋಮ್ ಅಪ್ಲಯನ್ಸಸ್ನ ನಾವು ಇಲ್ಲಿ ತೊಗೊಬೇಕು ಅಂತ ಅಂದರೆ ವೈ ವಿಲ್ ಚೂಸ್
ವೈ ವಿ ಚೂಸ್ ಹಿಯರ್ ಅಂತಂತಂದರೆ ಲಕ್ಸುರಿ ಆಗಿರುತ್ತೆ ಗೈಸ್. ಏನೇ ಮನೆ ಅಪ್ಲಯನ್ಸಸ್ ಆಗಲಿ, ಹೋಮ್ ಅಪ್ಲಯನ್ಸಸ್ ಆಗಲಿ, ಇಲ್ಲಿ ತೊಗೊಂಡ್ರೆ ನಾವು ಪೈಸಾ ವಸೂಲ್ ಲಕ್ಸುರಿ ಫೀಲ್. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಸಖತ್ತು ದೊಡ್ಡದಾಗೈತೆ ಗೈಸ್, ಸಖತ್ತು ದೊಡ್ಡದಾಗೈತೆ. ಮೇ ಬಿ ಒಂದು 5 ಎಕರೆಯಲ್ಲಿ ಇರ್ಬೋದು, ಅಷ್ಟು ದೊಡ್ಡದಾಗೈತೆ. ಬರೀ ಹೋಮ್ ಅಪ್ಲಯನ್ಸಸ್ಸು, ಆಫೀಸ್ ಅಪ್ಲಯನ್ಸಸ್ಸು. ನಿನ್ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ ಹ್ಞೂ ಕಣಪ್ಪ, ಲೆಕ್ಕ ಹಾಕಿದ್ದೀನಿ ₹1,00,00,000. ಆಯ್ತು ನಡಿ. ಏನಕ್ಕೆ ಇಲ್ಲಿ ಚೂಸ್ ಮಾಡಬೇಕು ಅಂದರೆ ಯೂನಿಕ್ ಆಗಿರುತ್ತೆ ಗೈಸ್. ಒಂದೊಂದು ಐಟಮ್ಸ್ ಕೂಡ ಯೂನಿಕ್ ಆಗಿರುತ್ತೆ. ಹೊರಗಡೆಗೆ ಸಿಗೋದು ಒಂದು ಓಕೆ, ಬಟ್ ಅಷ್ಟೇ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಬಟ್ ಯೂನಿಕ್ ಆಗಿರುತ್ತೆ. ನೋಡಿರಿ ಪ್ರೈಸ್ ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ ನೋಡಿ, ₹55,990. ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ, ಅಷ್ಟೇ ಲಕ್ಸುರಿ ಫೀಲು ಕೊಡುತ್ತೆ. ಓಕೆ, ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಹೋಮ್ ಅಪ್ಲಯನ್ಸಸ್ ಇಲ್ಲೇ ಏನು ಚೂಸ್ ಮಾಡಬೇಕು ಅಂತಂದರೆ ನಾನು ತೋರಿಸ್ತೀನಿ ನೋಡಿರಿ. ಈಗ ಒಂದು ರೂಮ್ ಏನಾದರೂ ಸೆಟಪ್ ಮಾಡಬೇಕು ಅಂತಂದರೆ ಫುಲ್ಲು ಬೆಡ್ಡಿಂದ ಹಿಡಿದು ವಾರ್ಡ್ರೂಫಿಂದ ಹಿಡಿದು ನಮಗೇನೊಂದು ಫುಲ್ಲು ವಾಲ್ ಕಲರಿಂದ ಹಿಡಿದು ಯಾಕೆ ಇಲ್ಲೇ ಚೂಸ್ ಮಾಡಬೇಕಂತಂದ್ರೆ ನೋಡಿ, ಬೆಡ್ ಆಗಲಿ, ವಾಲ್ ಆಗಲಿ, ಕಲರ್ ಕೋಡ್ ಆಗಲಿ ಫುಲ್ಲು ಸೆಟಪ್ ಕರೆಕ್ಟ್ ಸೆಟಪ್ ಮಾಡಿರ್ತಾರೆ. ಒಂದು ಲಕ್ಸುರಿ ಫೀಲ್ ಟೈಪೇ. ತೋರಿಸ್ತೀನಿ ನೋಡಿರಿ. ಬಾತ್ರೂಮಿಂದ ಹಿಡಿದು ಸಿಂಕು ನೋಡಿರಿ ಎಲ್ಲ ಒಂದೇ ಕಲರ್, ಯೂನಿಕಾಗಿ ಲಕ್ಸುರಿ ಫೀಲ್ ಬರೋ ಥರ ಫುಲ್ ಒಂದು ರೂಮ್ ಸೆಟಪ್ ಮಾಡಿ ಡೆಮೋಗೋಸ್ಕರನೇ ಈ ಥರ ಸೆಟಪಿಂಗ್ ಇರ್ತದೆ ಇಲ್ಲಿ. ಫುಲ್ಲು ಸೆಟಪ್ಪು ನೋಡಿರಿ. ಇದು ಒಂಥರ ರೂಮ್. ಇದೇ ಥರ ಸ್ವಲ್ಪ ಆ ಕಡೆಗೆಲ್ಲ ಇದ್ದಾವೆ, ತೋರಿಸ್ತೀನಿ. ಬಟ್ ಇದು ಒಂಥರ ಲಕ್ಸುರಿ ಫೀಲ್ ನೋಡಿರಿ. ಅದಕ್ಕೆ ಸೆಟ್ ಆಗೋ ಥರನೇ ಲೈಟಿಂಗ್ಸು. ಒಂದು ರೂಮ್ ಸೆಟಪ್ ಮಾಡಿರ್ತಾರೆ. ಒಳ್ಳೆ ಮಾರ್ಕೆಟಿಂಗ್ ಗೈಸ್ ಇವರು ಇಲ್ಲಿ ಮಾಡೋದು. ಅದೇ ಥರ ತೋರಿಸಿದ್ರೆ ಅದೇ ಥರ ಕಸ್ಟಮರ್ಸ್ ಬರ್ತಾರೆ ಅನ್ನೋ ಥರ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಒಂಥರ ಐತೆ. ಅಲ್ಲೊಂಥರ ರೂಮ್ ಸೆಟಪ್. ಇದು ನೋಡಿ ಕಿಚನ್ ಸೆಟಪ್ ಐತೆ ನೋಡಿ. ಇಲ್ಲಿ ನೋಡಿ ಒಂದು ಕಿಚನ್ ಸೆಟಪ್ ಫುಲ್ಲು ಆ ಕಲರ್ ಕೋಡಿಂಗ್ ಆಗಲಿ ನೋಡಿರಿ. ಇಲ್ಲೆಲ್ಲ ಸಖತ್ ಫುಲ್ಲು ಕಿಚನ್ ಸೆಟಪೇ ಮಾಡಿರ್ತಾರೆ ಇಲ್ಲಿ. ಅದೇ ಕಲರ್ ಡೆಮೋ ನೋಡಿರಿ. ಇಲ್ಲೂ ಗ್ರೀನ್ ಆಲ್ಮೋಸ್ಟ್ ಆಫ್. ರೂಫ್ ಅಂತೀವಿ ನೋಡಿರಿ, ವಾರ್ಡ್ರೂಫ್ ಎಲ್ಲ ಫುಲ್ ಅದೇ ಸೆಟಪ್ ಒಳಗೆ ಮಾಡಿ ತೋರಿಸಿರ್ತಾರೆ. ಸೊ ಹಂಗಾಗಿ ಬಟ್ ಅಷ್ಟೇ ಲಕ್ಸುರಿ ಗೈಸ್. ನೋಡಿರಿ ₹6,500, ₹13,399 ಜಸ್ಟ್ ಫಾರ್ ಸಿಂಕ್. ಈ ಸಿಂಕಿಗೆ ₹13,399. ವೆರಿ ಎಕ್ಸ್ಪೆನ್ಸಿವ್ ಗೈಸ್. ಬಟ್ ಇದು ಒಂಥರ ಈ ಥರ ಮನೆ ಕಟ್ಟಿದರೆ ಈ ಥರ ಒಂದು ಕರೆಕ್ಟ್ ಕಲರ್ ಕೋಡಿಂಗ್ ಒಳಗೆ ಕಟ್ಟಬೇಕು. ಅದೊಂದು ಐಡಿಯಾನೂ ಬರುತ್ತೆ. ನಾವು ಇಲ್ಲಿಗೆ ಬಂದಾಗ, ಐಕ್ಯದ ಒಳಗೆ ಬಂದಾಗ ಏನು ಗೊತ್ತಾ, ನಮ್ಮ ಮನೆ ಇದೇ ಥರ ಕಟ್ಟಬೇಕು, ಈ ಥರ ಫೀಲಿಂಗ್ ಒಳಗಿರಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಇಲ್ಲೊಂದು ಐತೆ ನೋಡಿ, ತೋರಿಸ್ತೀನಿ. ಇಲ್ಲಿ ಬೆಡ್ರೂಮು ವರ್ಕಿಂಗ್ ಏರಿಯಾ ನಮಗೆ ಬೇಕಾಗಿರೋದು. ಫುಲ್ಲು ಸೆಟಪ್ಪು. ನಮಗೊಂದು ಐಡಿಯಾ ಬರುತ್ತೆ ಯಾವಾಗಾದ್ರೂ ಮನೆ ಕಟ್ಸ್ಬೇಕಾದ್ರೆ, ಏನಾದರೂ ನಮ್ಮ ರೂಮ್ ಸೆಟಪ್ ಯಾವ ಥರ ಮಾಡಬೇಕು ಆ ಥರ ಐಡಿಯಾ ಬರುತ್ತೆ ನಮಗೂ. ನೋಡಿರಿ ಇದು ಹಾಲ್ ಅನಿಸುತ್ತೆ. ಅಲ್ಲಿ ಡೈನಿಂಗ್ ಟೇಬಲ್, ಸೋಫಾ, ಅದೇ ಥರ ಇಲ್ಲಿ ನೋಡಿ TV. ಕ್ರೇಜಿ ಸೆಟಪ್ ಮಾಡಿರ್ತಾರೆ ಗೈಸ್ ಇಲ್ಲಿ. ಸೊ ಅದೇ ಹೇಳಿದ್ನಲ್ಲ, ನಾವು ಏನಾದರೂ ಮನೆ ಕಟ್ಸಿದಾಗ ಒಂದು ಐಡಿಯಾ ಬರುತ್ತೆ. ಈ ಥರ ಕಟ್ಸ್ಬೇಕು, ಈ ಥರ ಕಲರ್ ಕೋಡಿಂಗ್ ಇದ್ದರೆ ಲಕ್ಸುರಿ ಫೀಲಿಂಗ್ ಬರುತ್ತೆ. ಮನೆ ನೋಡೋಕ್ಕೆ ಬಂದವರು ಏನಪ್ಪ ಎಲ್ಲಿದ್ದ ತಂದ್ರಪ್ಪ ಈ ಐಡಿಯಾ. ನಾರ್ಮಲ್ ಪೀಪಲ್ಸ್ ಆಲ್ಸೋ ವಿ ಕೇಮ್ ಹಿಯರ್ ಆ್ಯಂಡ್ ಸಿ ದ ಔಟ್ಲುಕ್. ಬನ್ನಿ, ಇನ್ನು ಮುಂದೆ ತೋರಿಸೋ ಜಾಸ್ತಿನೇ ಐತೆ. ಇನ್ನು ಎಂಟ್ರೆನ್ಸ್ ಇದೆ, ಇನ್ನು ತೋರಿಸ್ತೀನಿ ಇನ್ನೂ ಜಾಸ್ತಿ ಐತೆ. ಸೊ ಅದೇ ಥರ ಆ ಕಡೆಗೆಲ್ಲ ಸೋಫಾಸ್ದು ಈಗ ಬೇರೆ ಬೇರೆ ಅಪ್ಲಯನ್ಸಸ್ ಆದರೆ ಈ ಝೋನ್ ನೋಡಿರಿ, ಬರೀ ಚೇರ್ಸ್ ಅಷ್ಟೇ ಈ ಝೋನ್. ಇಲ್ಲೆಲ್ಲ ಬರೀ ಚೇರ್ ಝೋನ್. ಆಫೀಸಿಗಾಗಲಿ, ಮನೆಗಾಗಲಿ, ಹೋಟೆಲ್ಸ್ಗಾಗಲಿ ಬೇರೆ ಥರ ಅವ್ರ ಸೆಟಪ್ ಯಾವ ಥರ ಮಾಡಿರ್ತಾರೋ ಆ ಥರನೂ ಕಸ್ಟಮೈಸು ಮಾಡಿಸ್ಬೋದು ಅನಿಸುತ್ತೆ. ಮೇ ಬಿ ಐ ಡೋಂಟ್ ನೋ. ಬಟ್ ಡಿಫ್ರೆಂಟ್ ಟೈಪ್ಸ್ ಚೇರ್ಸ್ ಇರುತ್ತೆ ಗೈಸ್ ಇಲ್ಲೆಲ್ಲ ನೋಡಿ. ಡೈನಿಂಗ್ ಟೇಬಲ್ ಆಗಲಿ ಡಿಫ್ರೆಂಟ್ ಟೈಪ್ ಡೈನಿಂಗ್ ಟೇಬಲ್ಸು ಮನೆಗೆ ಯಾವ ಥರ ಸೂಟ್ ಆಗುತ್ತೋ, ಕಲರ್ ಕೋಡಿಂಗ್, ವಾಲ್ ಕೋಡಿಂಗ್ ಹೆಂಗಿರುತ್ತೋ ಅದಕ್ಕೆ ಮ್ಯಾಚ್ ಆಗೋ ಥರ ಡೈನಿಂಗ್ ಟೇಬಲ್ಸು, ಚೇರ್ಸು ಅದೆಲ್ಲ ಇರುತ್ತೆ. ವಿ ಚೂಸ್ ಹಿಯರ್ ಯಾವುದು ಕರೆಕ್ಟು.
ಕರೆಕ್ಟ್ ಮನೆಗೆ ಅದು ಸೂಟ್ ಆಗುತ್ತೆ ಅದು ಆ ಥರ ನೋಡಿ ತಗೊಂಡು ಹೋಗ್ಬೋದು ಅಷ್ಟೇ. 6 ಸೀಟರ್ಸ್ 4 ಸೀಟರ್ಸ್ ಎಲ್ಲ ಥರ ಸಿಗುತ್ತೆ ಗೈಸ್. ಫುಲ್ ಈ ಏರಿಯಾ ಫುಲ್ಲು ಬರೀ ಡೈನಿಂಗ್ ಟೇಬಲು ಚೇರ್ಸ್ ಇದಷ್ಟೇ ಝೋನ್ ಇದೆ. ಸೊ ಅದೇ ಸರ್ ಗೈಸ್, ಇದೆಲ್ಲ ಬರೀ ಡೈನಿಂಗ್ ಟೇಬಲ್ಸು ಚೇರ್ಸ್. ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ, ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯಾ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು. ನೋಡ್ರಿ ಯಾವುದೊಂದು ಕೋತಿ ಐತೆ. ಕೋತಿ ಎಷ್ಟು ಪ್ರೈಸ್? 899 ರೂಪಾಯಿ. ಬೆಸ್ಟ್ ಫೀಲ್. ಹಿಂಗೆ ಹಾಕೊಂಡು ಆ ತಗ್ಗ ನಕ ನಕ್ಕ ನಕ ನಕ್ಕ ನಕ ಅಂತ ಬಂದಿದ್ವಿ ನೋಡಂತ. ಹೋಗ್ಬೋದು. ಬಾ, ಇನ್ನೂ ತುಂಬ ಇದ್ದಾವೆ, ತುಂಬ ಇದ್ದಾವೆ. ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡಿ ಇಲ್ಲಿ ತೋರಿಸ್ತಾ ಇರೋದು 24,990 ಐತೆ. 6 ಸೀಟರ್ಸ್ ಇಂದಿದ್ದು. ಬಟ್ ಬೆಸ್ಟ್ ಕ್ವಾಲಿಟಿನೂ ಇರುತ್ತೆ, ಹಂಗೆ ಇರ್ತದೆ. 24,990 ರುಪೀಸ್. ಪೈಸಾ ವಸೂಲ್ ಅಂತಾರಲ್ಲ, ಚೆನ್ನಾಗಿರುತ್ತೆ ಗೈಸ್. ನೋಡಿ ಕಿಚನ್ ಸೆಟಪ್ ಇಲ್ಲೊಂದು ಐತೆ. ಕಿಚನ್ ಸೆಟಪ್ ಏನು ಕ್ರೇಜಿ ಆಗೈತೆ ನೋಡಿ ಗೈಸ್. ನಮ್ಮನೆ ಕಿಚನ್ ಸೆಟಪ್ಪು ಇದೇ ಥರ ಇರಬೇಕು. ಎಷ್ಟು ಕ್ಲೀನ್ ಆ್ಯಂಡ್ ಲಕ್ಸುರಿ ಆಗೈತೆ ನೋಡಿ. ವಾವ್. ವೈ? ಬಿಕಾಸ್ ವಿ ಕೇಮ್ ಹಿಯರ್, ದಟ್ ದ ಪರ್ಪಸ್ ವಿ ಕೇಮ್ ಹಿಯರ್. ಅದೊಂದು ಲೈಟ್ ಕೋಡ್, ಇದೊಂದು ಲೈಟ್ ಕೋಡು ಗ್ರೀನ್ ಶೇಡ್ ಒಳಗೆ. ನೋಡ್ರಿ ಯೂನಿಕ್ ಆಗಿರುತ್ತೆ ಗೈಸ್, ಒಂದೇ ಥರ ಇರಲ್ಲ. ನೋಡ್ರಿ ಇದೊಂಥರ ಯೂನಿಕ್ ಸೋಫಾ. ಬಾಲ್ಕನಿ ಒಳಗೆ ಏನಾದರೂ ಸೆಟಪ್ ಮಾಡ್ಕೊಬೇಕಂದ್ರೆ ಕರೆಕ್ಟಾಗೈತೆ ನೋಡಿ ಗೈಸ್. ಇದು ಸಖತ್ತಾಗೈತೆ ಬಾಲ್ಕನಿ ಸೆಟಪ್ ಸಿಗಾದ್ರಿ. ಇದೊಂದು ಬಾಲ್ಕನಿ ಸೆಟಪ್ಪಿಗೆ. ಬಟ್ ಅದೇ ಥರ ಚಿಲ್ಡ್ರನ್ಸಿಗೆ ನೋಡಿ ಈ ಥರ ಇರ್ತದೆ. ಸೂಪರ್ ಐಡಿಯಾಸ್. ಇಲ್ಲೊಂದು ಕಿಚನ್ ಸೆಟಪ್ ಐತೆ ನೋಡಿ, ಸಖತ್ ಕ್ರೇಜಿ ಗೈಸ್ ಇದೆಲ್ಲ. ಒಂದು ಫುಲ್ಲು ಸೆಟಪ್ ಮಾಡಿ ಕೈ ಬಿಟ್ಟಿರ್ತಾರೆ ನಮಗೆ. ಸ್ಟೋರ್ ರೂಮ್ ಆಗಲಿ ಏನಾದರೂ, ಈಗ ನಮ್ಮ ರೇಷನ್ಸ್ ಎಲ್ಲ ಇಟ್ಕೊಳಕ್ಕಾಗಲಿ. ನೋಡ್ರಿ ಅಲ್ಲಿ ಕಿಚನ್ ಆದರೆ ಇದೆಲ್ಲ ಒಂದು ರೇಷನ್ ಹಿಡ್ಕೊಳೋ ಥರ ಇದೊಂದು ರೂಮು. ಆಮೇಲೆ ಇಲ್ಲೂ ಅಷ್ಟೇ ಫುಲ್ಲು ಏನೇನು ಕಾಳು ಏನೇನು ಹಿಡ್ಕೊಬೇಕು ಆ ಥರ. ಇಲ್ಲೆಲ್ಲ ಪಾತ್ರೆಗಳು ಹಿಡ್ಕೊಳೋ ಥರ. ನೋಡಿರಿ ಒಂದು ಮನೆ ಯಾವ ಥರ ಬಿಲ್ಡ್ ಮಾಡಬೇಕು ಅಂತಂದರೆ ಕರೆಕ್ಟು ಸೆಟಪ್ ಹಾಕಿ ನಮಗೂ ಒಂಥರ ಈ ಥರ ಮನೆ ಕಟ್ಟಿದ್ರೆ ಇಷ್ಟು ಸ್ಕ್ವೇರ್ ಫೀಟ್ ಒಳಗೆ ಇಷ್ಟೊಂದು ಕಟ್ಬೋದು, ಇಷ್ಟೊಂದು ಇರುತ್ತೆ. ಇದು ಏನಾದರೂ ಕಿಚನ್ ಆದರೆ ನೆಕ್ಸ್ಟ್ ಹಾಲಿಗೆ ಎಷ್ಟು ಸ್ಕ್ವೇರ್ ಫೀಟು. ಏನಾದರೂ ದೊಡ್ಡ ಮನೆ ಕಟ್ತಿರ್ತಾರಲ್ಲ ಗೈಸ್, ಒಂದು ಐಡಿಯಾ ಇರಲ್ಲ, ಇಂಜಿನಿಯರ್ ಥ್ರೂನೇ ಹೋಗ್ತಿರ್ತಾರೆ. ಬಟ್ ಇಲ್ಲಿಗೆ ಒಂದು ಬಂದರೆ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಬರ್ರಿ ನೋಡಿ ಗೈಸ್. ನೋಡಿ ಇಲ್ಲಿದ್ದ ವ್ಯೂ ಪಾಯಿಂಟ್ ಏನು ಸೈಕ ಕಾಣಿಸ್ತಾ ಇದೆ ಆಪೋಸಿಟಲ್ಲಿ. ಐಕ್ಯ ಹೊರಗಡೆ ವ್ಯೂ ಪಾಯಿಂಟ್ ನೋಡಿ ಏನು ಕ್ರೇಜಿ ಆಗೈತೆ. ಇಲ್ಲೊಂದು ಬಾಲ್ಕನಿ ಸೆಟಪ್ಪು ಮಾಡಬೇಕಿತ್ತು ಇವರು. ಬಾಲ್ಕನಿ ಸೆಟಪ್ಪು ಮಾಡಿದರೆ ಏನು ಕ್ರೇಜಿ ಆಗೈತೆ ನೋಡಿ ಗೈಸ್. ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡಬೇಕು. ಸೂಪರ್ ಥರ ಸೆಟಪ್ ಮಾಡ್ಕೊಬೇಕು. ಈ ಥರ ಸೆಟಪ್ ಮಾಡ್ಕೊಬೇಕು. ನೋಡಿರಿ ಇದು ಕಿಚನ್ನು, ಅಲ್ಲಿ ಬೇಸನ್ ಬರುತ್ತೆ. ಅದು ಬಿಟ್ಟರೆ ಈ ಕಡೆಗೆ ಏನಾದರೂ ಬಟ್ಟೆ ಒಣಗಾಕೋದಾಗಲಿ ಆ ಥರ ಬಂದಾಗ ಇಲ್ಲಿ ಇದು ಒಂಥರ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಇಡ್ಬೋದು. ಏನಾದರೂ ಪಾತ್ರೆ ಗೀತ್ರೆ ತೊಳೆದ್ರೆ ನೀರೆಲ್ಲ ಬಸಿಯೋಕ್ಕೆ ಅಲ್ಲಿ ಒಳಗಡೆ ಇಟ್ಟರೆ ನೀರೆಲ್ಲ ಅಲ್ಲಿ ಬಸಿಯುತ್ತೆ. ಇಲ್ಲೆಲ್ಲಾದರೂ ಇಟ್ಕೊಬೋದು. ಸೊ ಈ ಝೋನ್ ಎಲ್ಲದೂ ಒಂದೊಂದು ಸೆಟಪ್ ಗೈಸ್, ಎಲ್ಲ ಒಂದೊಂದು ಝೋನ್ ಇರ್ತದೆ. ಅದೇ ಥರ ಇಲ್ಲಿ ನೋಡಿ ಇದು ಪ್ಲೇಟ್ಸ್ದು, ಆಮೇಲೆ ಏನಾದರೂ ರೇಷನ್ ಗೀಷನ್ನು ಕಾಳು ಕಡಿ ಹಾಕೊಳಕ್ಕೆ ಆ ಥರದ್ದು. ಇಲ್ಲಿ ನೋಡಿರಿ ಈ ಥರದ್ರೊಳಗೆ ಹಾಕ್ಕೊಂಡು ಇಲ್ಲಿ ಇಡೋ ಥರ. ಅದು ಬಿಟ್ಟರೆ ನ್ಯಾಪ್ಕಿನ್ಸ್. ಫುಲ್ಲು ಕಿಚನ್ ಸೆಟಪ್ ಐತೆ ಇಲ್ಲಿ. ಫುಲ್ ಕಿಚನ್ ಸೆಟಪ್ಪು. ಇಲ್ಲಿ ಏನೇನು ಕಿಚನ್ ಒಳಗೆ ಯೂಸ್ ಮಾಡ್ತೀವೋ ಸ್ಪೂನ್ ಆಗಲಿ, ಇಲ್ಲಿ ನೈಫ್ಸ್ ಆಗಲಿ, ಆಮೇಲೆ ಕೆಲವೊಂದು ಗೊತ್ತಿಲ್ಲ ಏನೇನೋ ಇರ್ತದೆ, ಅದು ನನಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಕಿಚನ್ ಸೆಟಪ್ ಆಗೈಸಿ ಇಲ್ಲೆಲ್ಲ ಇರೋದು. ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಆಫ್ ಥೀಮ್. ಇಲ್ಲಿ ಏನು ಬಂದರೆ ಏನು ಒಂದು ರೇಷನ್ ಗೀಷನ್ ಸಿಗೋಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮನೆಗೆ ಏನೇನು ವಸ್ತುಗಳು ಏನೇನು ಸಿಗಬೇಕು ಎಲ್ಲ ಸಿಗುತ್ತೆ ಐಕ್ಯದೊಳಗೆ. ಅದೇ ಥರ ಇಲ್ಲೂ ಒಂಥರ ನೋಡಿ ಗೈಸ್, ಇದು ಆಫೀಸ್ ಸೆಟಪ್ ಅನಿಸುತ್ತೆ. ಆಫೀಸ್ ಒಳಗೆ ಸೆಟಪ್ ಏನು ಮಾಡಿರ್ತಾರಲ್ಲ ಆಫೀಸ್ ಸೆಟಪ್ ಇದು. ಸೊ ದೊಡ್ಡ ಬಿಗ್ ಕಂಪ್ನೀಸು ಸಾಫ್ಟ್ವೇರ್ಸ್
ಕಂಪ್ನೀಸ್. ಸೊ ಅಲ್ಲಿ ಯಾವ ಥರ ಸೆಟಪ್ ಇರುತ್ತೋ ಸೊ ಅಲ್ಲೆಲ್ಲ ಇಲ್ಲೆಲ್ಲ ಕಂಪ್ಯೂಟ್ರು ಈ ಥರ ಸೆಟಪ್ಪು ಇಲ್ಲೆಲ್ಲ. ಸೊ ಅದ್ರದ್ದೇ ಆದಂಥ ಒಂದು ಥೀಮ್ ಒಳಗೆ ಮಾಡ್ಕೊಂಡಿರೋದು ನೋಡ್ರಿ. ಇಲ್ಲೆಲ್ಲ ಅವ್ರದ್ದೇ ಒಂದು ಸಿಸ್ಟಮ್ ಝೋನು, ಅವ್ರವ್ರಿಗೆ ಅಂತ ಒಂದೊಂದು ರೂಮ್ ಏನೇನು ಇರ್ತದಲ್ಲ ಇದು ಅವ್ರ ರೂಮ್ ಅಪ್ಪ. ಸೊ ಅವ್ರಿಗಂತಾನೆ ಯಾವ ಥರ ಡಿಸೈನ್ ಮಾಡೋರು ಏನು ಎತ್ತ ಅವ್ರಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಆ ಥರ ಥೀಮ್ ಒಳಗೆ ಮಾಡಿರೋದು ಇದು ಚೆನ್ನಾಗೈತೆ ನೋಡ್ರಿ. ಅವ್ರಿಗೆ ಇಟ್ಕೊಳಕ್ಕೆ ಏನಾದ್ರು ಬ್ಯಾಗ್ಸ್ ಅವ್ರದ್ದೇ ಸಪ್ರೇಟ್ ಬ್ಯಾಗ್ಸ್ ಆಗಲಿ, ಅವ್ರದ್ದೇ ಲ್ಯಾಪ್ಟಾಪ್ಸು, ಊಟ ಏನಾದರೂ ತಂದಿದ್ರೆ ಇಲ್ಲೆಲ್ಲ ಅದನ್ನ ಇಟ್ಕೊಂಡಿದ್ದು ಆಫೀಸ್ ಝೋನ್, ಮಿನಿ ಆಫೀಸ್ ಝೋನ್. ಓ ವಾವ್ 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 ಏನು ಕ್ರೇಜ್ ಆಗೈತೆ ನೋಡಿ ಗೈಸ್ ಇದು. ವಾವ್ ವಾವ್ ನೈಸ್. ಪಕ್ಕಾ ಗೇಮಿಂಗ್ ಸೆಟಪ್ ಇರೋವಂಥದ್ದು ಇಲ್ಲಿ. ಬನ್ನಿ ತೋರಿಸ್ತೀನಿ ಇಲ್ಲಿ. ಪಕ್ಕ ನಮ್ಗೆ ವರ್ಕ್ ಆಗಲಿ ಏನಾದರೂ ಮಾಡಲಿ ಗೈಸ್ ಪಕ್ಕಾ ಗೇಮಿಂಗ್ ಸೆಟಪ್ ಇರೋದು ಇದು. ಏನು ಕ್ರೇಜಿಯಾಗಿ ಆ್ಯನಿಮೇಷನ್ನು ಇಲ್ಲೆಲ್ಲ ನೋಡಿ ಗೈಸ್, ಎಲ್ಲ ಆ್ಯನಿಮೇಷನ್ ಟಾಯ್ಸ್ ಆಗಲಿ ಏನು ಕ್ರೇಜಿಯಾಗಿದ್ದಾವೆ ಅಂತಂದರೆ ಯಪ್ಪ ಒಂದೊಂದು ಥೀಮು ಯಪ್ಪ ಕ್ರೇಜಿಯಾಗೈತೆ ಗೈಸ್ ಇಲ್ಲಿ ನೋಡ್ರಿ. ಟಿ ವಿ ಆಗಲಿ ಎಲ್ಲ ಐತೆ. ಏನಾದರೂ ಒಂದು ಫ್ರೆಂಡ್ಸ್ ಏನಾದರೂ ಬಂದಾಗ ನೋಡ್ರಿ ಇಲ್ಲೊಂದು ಚೇರ್ ಇಲ್ಲಿ ನೋಡ್ರಿ, ಇಲ್ಲಿ ಸೆಟಪ್ ಐತೆ, ಗೇಮಿಂಗ್ ಸೆಟಪ್ ಐತೆ ಇಲ್ಲಿ. ವಾ 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 ನಾನು ವರ್ಕ್ ಆದ್ರೆ ಮಾಡ್ಕೊಬೋದು. ಫೀಲಿಂಗ್ ಗುಡ್ ಗೈಸ್ ಇದು ಸಖತ್ ಕ್ರೇಜ್ ಆಗೈತೆ ನೋಡ್ರಿ. ಒಂದು ರೂಮ್ ಸೆಟಪ್ ಯಾವ ರೇಂಜಿಗೆ, ಬಟ್ ಈಗಿನ ಬಾಯ್ಸಿಗೆ ಈ ಥರ ರೂಮ್ ಸೆಟಪ್ ಏನಾದ್ರು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಈ ಲೈಟ್ ಒಂಥರ ಏನು ಕ್ರೇಜ್ ಆಗೈತೆ. ಹಿಂಗೆ ಈ ದಾರ ಹೇಳಿದ್ರೆ ಫುಲ್ಲು ಕ್ಲೋಸ್ ಆಯ್ತದೆ, ಈ ಥರ ಹೇಳಿದ್ರೆ ಫುಲ್ಲು ಓಪನಿಂಗ್. ಏನು ಯೂನಿಕ್ ಆಗೈತೆ ನೋಡಿ ಇದು. ಸೈಕ್ ಆಗೈತಲ್ಲ, ಸಖತ್ ಕ್ರೇಜ್ ಆಗೈತೆ. ಬಟ್ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಆ ಫೋಟೋಸ್ ಆಗಲಿ, ಈ ಬ್ಲ್ಯಾಕ್ ಥೀಮ್ ಒಳಗೆ ಒಂದು ಪಕ್ಕಾ ಸೆಟಪ್ಪು. ಒಂದು ರೂಮ್ ಒಳಗೆ ಏನು ಕರೆಕ್ಟ್ ಸೆಟಪ್ ಮಾಡ್ಬೇಕು ಆ ಥರ ಮಾಡೋರು ಎಲ್ಲ. ಫೋಟೋಸ್ ಆಗಲಿ ನನಗಿದು ಟಾಯ್ಸ್ ಎಲ್ಲ ಜಾಸ್ತಿ ಇಷ್ಟ ಆಯಿತು ಗೈಸ್. ಆ್ಯನಿಮೇಷನಿಂದು ಸಖತ್ ಇಷ್ಟ ಆಯಿತು, ಸಖತ್. ವಾ 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 ಯಾವ್ಯಾವ ಥರ ಗೈಸ್ ಎಷ್ಟೊಂದು ಸೆಟಪ್ ಹಾಕೋರೆ. ಬೆಡ್ರೂಮಿಂದಾಗಲಿ ಕಿಚನಿಂದ ಒಂದೇ ಥರ ಹಾಕಿಲ್ಲ, ಬಟ್ ಡಿಫ್ರೆಂಟ್ ಥೀಮ್ ಒಳಗೆ ಹಾಕೋರೆ. ಬಟ್ ಈ ವಾಲ್ ಸೆಟಪ್ ಆಗಲಿ, ಕಲರ್ ಕೋಡಿಂಗ್ ಆಗಲಿ, ಏನು ಲಕ್ಸುರಿ. ಸಖತ್ ಕ್ರೇಜಿ ಆಗೈತೆ. ಥೀಮು ಅಷ್ಟೇ, ಕಲರ್ ಕೋಡಿಂಗ್ ಆಗಲಿ ಫುಲ್ ಸಖತ್ತಾಗೈತೆ. ವಾರ್ಡ್ರೋಬ್ಸು ವಾವ್ ಫುಲ್ ಅದೇ ಆ ರೂಮಿಗೆ ಏನು ಕಲರ್ ಕೋಡ್ ಮ್ಯಾಚ್ ಆಗಬೇಕು ಅದೇ ಥರ ಅಟ್ಯಾಚ್ ಬಾತ್ರೂಮ್ ಐತೆ ನೋಡಿ. ಇಲ್ಲೊಂದು ಕಮೋಡ್, ಇಲ್ಲಿ ಶವರ್, ಇಲ್ಲಿ ಒಂದು ಬೇಸನ್, ಅದೇ ಥರ ಮಿರರ್ಸ್. ಹೊರಗಡೆಗೆ ಬಂದರೆ ಔಟ್ ಆಫ್ ಅಟ್ಯಾಚ್ ಬಾತ್ರೂಮಿಗೆ ಅಟ್ಯಾಚ್ ರೂಮಿಗೆ ಒಂದು ಬಾತ್ರೂಮ್. ಎಲ್ಲ ಏನು ನೋಡಿದ್ವಲ್ಲ ಕೋತಿಗಳು, ಇದೊಂದು ಕರಡಿ, ಅದೇ ಥರ ಎಲ್ಲ ಸಣ್ಣ ಮಕ್ಕಳುಗಳಿಗೆ. ಸೊ ಇದು ಒಂದು ಚಿಲ್ಡ್ರನ್ಸ್ಗಳಿಗೆ ಗೈಸ್. ಏನಪ್ಪ ಅಂತಂದರೆ ಮಕ್ಕಳಿಗೆ ಅವರಿಗೆ ಒಂದು ಸಪ್ರೇಟ್ ರೂಮ್ ಇರುತ್ತಲ್ಲ ಆ ಥರದ್ರೊಳಗೆ ಮಾಡಿರೋ ಥೀಮಲ್ಲಿ ಇದೊಂದು ರೂಮು ನೋಡಿ. ಇಲ್ಲೊಂದು ಬೆಡ್ ಐತೆ, ಏನು ಕ್ರೇಜಿಯಾಗೈತೆ ನೋಡಿ. ಸಣ್ಣ ಮಕ್ಕಳಿಗೆ ನಮಗಿದೆಲ್ಲ ನೋಡ್ತಿದ್ರೆ ನಾವು ಇದೇ ಥರ ಒಂದು ಮನೆ ಕಟ್ಟಬೇಕು ಅನಿಸ್ತದೆ ನೋಡ್ರಿ. ಇಲ್ಲೊಂದು ಬೆಡ್ ಐತೆ, ಅವ್ರಿಗೆ ವಾರ್ಡ್ರೋಬ್ಸು, ಇಲ್ಲೊಂದು ಸ್ಟಡಿ ಟೇಬಲು, ಅಲ್ಲೊಂದು ಸ್ಟಡಿ ಟೇಬಲ್. ಆರಾಮಾಗಿ ಇಷ್ಟೇ ಸ್ಕ್ವೇರ್ ಫೀಟ್ ಒಳಗೆ ಇಬ್ಬರು ಮಕ್ಕಳಿಗೆ ಬೆಡ್ ಆಗಲಿ, ಅವರಿಗೋಸ್ಕರನೇ ಒಂದು ವಾರ್ಡ್ರೋಬ್ಸ್ ಆಗಲಿ, ಸ್ಟಡಿ ಟೇಬಲ್ಸ್ ಆಗಲಿ ಕರೆಕ್ಟ್ ಸೆಟಪ್ ಒಳಗೈತೆ ನೋಡಿ ಗೈಸ್. ಮಕ್ಕಳಿಗೆ ಒಂದು ಸಪ್ರೇಟ್ ರೂಮ್ ಮಾಡಿಕೊಟ್ರೆ ಸಖತ್ತಾಗೈತೆ ನೋಡ್ರಿ. ಫುಲ್ಲು ಏನು ಲಕ್ಸುರಿ ಫೀಲು, ಬಟ್ ಸಿಂಪಲ್ ಗ್ಯಾಜೆಟ್ಸ್. ಅಂದರೆ ಅಷ್ಟೇ ಎಕ್ಸ್ಪೆನ್ಸಸ್ ಇರುತ್ತೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಬಟ್ ಅಷ್ಟೇ ಎಕ್ಸ್ಪೆನ್ಸಸ್ ಇರುತ್ತೆ, ಬಟ್ ಅಷ್ಟೇ ಪೈಸಾ ವಸೂಲು ಗೈಸ್. ಬಟ್ ಇದು ನೋಡ್ರಿ, ಇದೊಂದು ಮ್ಯಾಟ್ ಅಷ್ಟೇ 5,999 ರೂಪಾಯಿ. ಬಟ್
ಯಾಕಪ್ಪ ಇದಕ್ಕೆ ಕಟ್ಟಬೇಕು ಅಂತಂದರೆ, ಯಾಕೆ ಇಷ್ಟೊಂದು ಈ ಕೊಡಬೇಕು ಅಂತಂತಂದರೆ, ಬಟ್ ಅಷ್ಟೇ ಈ ಥರ ಸೆಟಪ್ ಮಾಡಿದರೆ ಅದಕ್ಕೆ ಸೂಟಬಲ್ ಆಗಿ ನಾವು ಏನೋ ಹಾಕ್ತೀವಿ ಅಂತಂದರೆ ಅಷ್ಟೇ ಲಕ್ಸುರಿ ಆಗಿರೋದೇ ಹಾಕಬೇಕು. ಬಟ್ ನಮಗೆ ಇನ್ನೊಂದೇನಪ್ಪ ಅಂತಂದರೆ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮನೇನೂ ಇದೇ ಥರ ಕಟ್ಟಬೇಕು, ಆ ಥರ ಡ್ರೀಮ್ಸ್ ಕಮ್ಸ್ ಟ್ರೂ ಬ್ರೋ. ಬರಲಿ ಅದೇ ಥರ ಆಗಲಿ ಗೈಸ್. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಅದೇ ಏನಾಯ್ತು? ಆಗಲ್ಲ. ಬೇಡ ಅದು. ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ. ಆಯ್ತಲ್ಲ ನಿಮ್ದು. ಆಗಲ್ಲ. ಐಕ್ಯದಲ್ಲಿ ಹೊಟ್ಟೆ ಹಸಿತೈತೆ ಅಂತ ನಾವು ಇಲ್ಲಿ ಫುಡ್ ಝೋನಿಗೆ ಬಂದಿದ್ದೀವಿ. ಏನಪ್ಪ ಅಂತಂದರೆ ಟ್ರಾಲಿ ತೊಗೊಂಡು ನಾವೇ ಚೂಸ್ ಮಾಡ್ಕೊಬೇಕು ಏನೇನು ಬೇಕು ಎತ್ತ ಅಂತ. ಫಸ್ಟು ಚೂಸ್ ಮಾಡಿಕೊಂಡು ಆಮೇಲೆ ಅಲ್ಲೋಗಿ ಬಿಲ್ಲಿಂಗ್ ಮಾಡಿಸ್ಬೇಕು. ಅಲ್ಲೋಗಿ ಬಿಲ್ಲಿಂಗ್ ಮಾಡಿಸ್ಕೊಂಡು ತಿನ್ನಬೇಕು. ಸೊ ಸಖತ್ ಹೊಟ್ಟೆ ಹಸಿತೈತೆ, ಬನ್ನಿ. ಸೊ ಗೈಸ್ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಮಾಡೋಣಲ್ಲ. ಸೊ ಹಾಗಾಗಿ ಫುಲ್ ಕೋಲ್ಡ್ ಐತೆ, ಇದು ಫುಲ್ ಕೋಲ್ಡ್ ಆಗೈತೆ. ಏನು ಅಲ್ಲೇನು ಬಿಸಿ ಮಾಡ್ಕೊಬೋದಾ? ಹಾಂ, ಮೇ ಬಿ ಬಿಸಿ ಮಾಡ್ಕೊಬೋದಾ ಏನು ಬ್ರೋ? ಬಿಸಿ ಮಾಡ್ಕೊಬೋದಾ? ಅವರೇ ಮಾಡಿಕೊಡ್ತಾರಾ? ದಸರಾ ಮಾಡಿ ಇಲ್ಲಿಂದ ಬಿಸಿ ಮಾಡಿ ಅಲ್ಲಿ ಹೋಗಿ ಕೌಂಟರ್ನಲ್ಲಿ ಹಾಂ ಪೇ ಮಾಡಿದೆ ಬಿಟ್ಟು ಅಲ್ಲಿಂದ ಓಕೆ 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 ಅವರೇ ಬಿಸಿ ಮಾಡ್ಕೊಡ್ತಾರೆ ಬೇಕಂದ್ರೆ ತಗೊಳ್ಬೇಕು. ಓಕೆ ಓಕೆ ಆಮೇಲೆ ಅಲ್ಲಿಂದ ಸೂಪರ್ ಮಾರ್ಕೆಟ್ ಥರ ನೀವು ಪೇ ಮಾಡಿ ಓಕೆ ಓಕೆ ಆಮೇಲೆ ಹೆಚ್ಚು ಹೋಗಿ ಈಗೆಲ್ಲ ಇಲ್ಲಿ ತೊಗೊಂಡು, ಸೊ ಇಲ್ಲೆಲ್ಲ ಈಗ ತೊಗೊಂಡು ಈಗ ಆಲ್ರೆಡಿ ಕೋಲ್ಡ್ ಐತೆ. ಸೊ ಅಲ್ಲಿ ಓವನ್ ಒಳಗೆ ಬಿಸಿ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಮಾಡಿ ಕೊಡುತ್ತೆ. ಹಾಂ ಓಕೆ ಓಕೆ. ಸೊ ನಮಗೇನು ಈಗ ಫಸ್ಟು ತಗೊಳ್ಳೋಣ, ಆಮೇಲೆ ಬಿಸಿ ಮಾಡ್ಸೋಣ ಒಂದೇ ಸಲ. ಅಲ್ಲಿ ಬಿಸಿ ಮಾಡಿಸ್ಕೊಂಡು ಹಾಂ ಓಕೆ ಬ್ರೋ, ಥ್ಯಾಂಕ್ ಯು. ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಬಂದಿದ್ದೀವಲ್ಲ. ಬಂದಿದ್ದೀನಿ ಬಟ್ ಫುಡ್ ಕೌಂಟ್ರಿಗೆ ಇದೆ ಫಸ್ಟ್ ಟೈಮು. ಚಿಕನ್ ತಾನೇ? ಸೊ ಒಂದು ಚಿಕನ್ ಸ್ಯಾಂಡ್ವಿಚ್ ಒಂದು ತಗೊಂಡಿದ್ದೀವಿ. ಒಂದು ಚಿಕನ್ ಪಫ್ಫು ಅಂತ ತಗೊತಾ ಇದ್ದೀನಿ. ಮತ್ಲಬ್ ಓ ಅಲ್ಲಾಗಿ ಚಿಕನ್ ತಿನ್ನೋದು. ಚಿಕನ್ ಪಫ್ ಒಂದು, ಇದೊಂದು ಕಾಫಿ ಬೇಕಂದ ಕಾಫಿ ಒಂದು ತಗೊಂಡಿದ್ದೀವಿ. ಸೊ ಅಷ್ಟೇನಾ, ಸಾಕಾ? ಅಣ್ಣ ಇನ್ನು ಏನೋ ಬೇಕಣ್ಣ. ಸೊ ಇಲ್ಲಿ ಇದು ಕಾಫಿ ಏರಿಯಾ. ಇಲ್ಲಿ ನಮಗೆ ಯಾವ್ದು ಬೇಕು, ಕ್ಯಾಪಿಚಿನೋ ಮತ್ತು ಕಾಫಿ, ಟೀ ಏನು ಬೇಕೋ ಇರುತ್ತೆ. ಬಟ್ ನಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಇಲ್ಲೇ ಸೈಡಲ್ಲಿ ಶುಗರ್ಸ್ ಇರುತ್ತೆ. ಸೊ ತೊಗೊಂಡು ವಿ ಹ್ಯಾವ್ ಟು ಹ್ಯಾವ್ ಇಟ್. ಬನ್ನಿ ಹೋಗಿ ಕುಡಿಯೋದು. ಕಾಫಿ ಎಲ್ಲ ತೊಗೊಂಬಂದ್ವಿ. ಈಗ ಈ ಚಿಕನ್ ಪಫ್ ಇತ್ತಲ್ಲ, ಚಿಕನ್ ಪಫ್ ಅಂತೀನಿ, ಸ್ಯಾಂಡ್ವಿಚ್ ಇದೆಯಲ್ಲ ಅದನ್ನು ಬಿಸಿ ಮಾಡ್ಕೊಬೇಕು. ಸೊ ಹಂಗಾಗಿ ಓವನ್ ಅಲ್ಲೈತೆ, ಅಲ್ಲೋಗಿ ನಾವು ಬಿಸಿ ಮಾಡಿಕೊಂಡು ಬೇಗ ಬಿಸಿ ಮಾಡ್ಕೊಂಡು ತಿನ್ನಬೇಕು ಗೈಸ್. ಹೊಟ್ಟೆ ಹೆವಿ ಹಸಿತೈತೆ ನನಗಂತ. ಎಲ್ಲಿ ಸೊ ಕಾಲ್ಡ್ ಗ್ರಿಲ್. ಎಷ್ಟಪ್ಪ ಸ್ಟಾರ್ಟ್? ಎಷ್ಟು ನಿಮಿಷ? 10 ನಿಮಿಷನಾ 10 ಸೆಕೆಂಡ? ಸೊ ಓವನ್ ಒಳಗೆ ಈಗ ಇದನ್ನಿಟ್ಟು 10 ಸೆಕೆಂಡ್ ಮಾಡ್ಕೊತ ಇದ್ದೀನಿ. A few moments later. ಮೆಟ್ರೋ ಹೋಗ್ತೈತೆ ನೋಡ್ರಿ, ಮೆಟ್ರೋ ಮುಂದೆ ಫಸ್ಟು ಊಟ ತಿನ್ನಬೇಕು, ಹೊಟ್ಟೆ ಹಸಿತೈತೆ. ಆಯ್ತಾ? ಇವಾಗ ಕ್ಯಾಪಿಚಿನೋ ಎಲ್ಲ ಕುಡ್ಕೊಂಡು ಬೇಗ ನಾವು 4 ಗಂಟೆ ಅಷ್ಟೊತ್ತಿಗೆ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲೇ ಆಲ್ರೆಡಿ 3:28 ಆಗೈತೆ. ಬಟ್ ಇದನ್ನ ಇನ್ನೂ ನೋಡೋಕ್ಕೆ 1 ಅವರ್ ಬೇಕಾಯ್ತದೆ. ಸೊ ಇನ್ನೇನು ಇವತ್ತಾಗಲ್ಲ ಅನಿಸ್ತದೆ ಗೈಸ್, ಇವತ್ತಾಗಲ್ಲ. ಮೇ ಬಿ ನಾಳೆ ನನ್ನ ಕ್ಲಾಸಸ್ ಐತೆ, ಮುಗಿಸ್ಕೊಂಡು ಹೋದರೆ ಹೋದ್ವಿ, ಇಲ್ಲಾಂದ್ರೆ ಇಲ್ಲ. ನಾಡಿದ್ದು ಎಲ್ಲಿಗೂ ಹೊರಗೆ ಹೋಗೋ ಪ್ಲ್ಯಾನಿಂಗ್ ಐತೆ. ಬಟ್ ಅದನ್ನು ಹೇಳ್ತೀನಿ ಮುಂದಿನ ಲಾಗ್ ಒಳಗೆ ಹೇಳ್ತೀನಿ ಎಲ್ಲಿಗೆ ಏನಂತ. ಬಟ್ ಇವಾಗ ಇಲ್ಲಿದ್ದ ಹೋಗೋಕ್ಕೆ 1 ಅವರ್ ಆಗುತ್ತೆ. ಇನ್ನೇನು ಮೂವಿ ಹೋಗ್ಬೇಕಂದಿದ್ದು ಪ್ಲ್ಯಾನಿಂಗ್ ಇತ್ತಲ್ಲ, ಅದು ಕ್ಯಾನ್ಸಲ್ ಆಯಿತು. ಸೊ ಗೈಸ್ ಇವಾಗ ಪಫ್ಸು ಕಾಫಿ ಎಲ್ಲ ಕುಡ್ದಾಯ್ತು. ಇವಾಗ ಬಿಲ್ ನೋಡ್ತಾ ಇದ್ದೀನಿ. ಬಟ್ 630 ರುಪೀಸ್, 2 ರೂಪಾಯಿ ಕಡಿಮೆ 630 ರುಪೀಸ್ ಆಗೈತೆ. ನಮ್ಮ ಮನೆಗೆ ಏನಾದರೂ ಬರೀ ಪಫಿಗೆ ಟೀ ಏನಾದರೂ ಕುಡ್ದಿದ್ದೀನಿ ಅಂದರೆ ಹೇಳಿದ್ರೆ ಅಷ್ಟೇ. ಸೊ ಬಾಟ್ಲಿನೇ ನೋಡಿ, ಇದು 1/2 ಲೀಟ್ರ್ ಬಾಟ್ಲಿ 80 ರೂಪಾಯಿ ಐತೆ. ವಿಸಿಬಲ್ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ಗೈಸ್, 80 ರೂಪಾಯಿ ಐತೆ. ಸೊ ದ ಇಂಟೀರಿಯರ್ಗೆ ಅವರು ಇಷ್ಟೆಲ್ಲ ಖರ್ಚು ಮಾಡೋರೆ, ಇಷ್ಟೆಲ್ಲ ಇದು ಮಾಡಿರ್ತಾರೆ ಅಂದರೆ ಈ ಪ್ರೈಸ್ ಅದೇ ಥರ ಸೆಟ್ ಮಾಡಿರ್ತಾರೆ. ಸೊ ಅಷ್ಟು ಕೊಡಲೇಬೇಕಾಗುತ್ತೆ. ಪರಿಸ್ಥಿತಿ ಆ ಥರ ಬಂದಾಗ ನಮಗೆ ಬೇಕು ಅಂದಾಗ ತಗೊಳ್ಳೇಬೇಕು ಗೈಸ್, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನು ಗೊತ್ತಾ ಗೈಸ್, ಇಷ್ಟೆಲ್ಲ ಖರ್ಚು ಮಾಡಿ ಬರೀ ನೋಡೋಕ್ಕೋಸ್ಕರ ಈಗ ಬೇರೆದೆಲ್ಲ ನೋಡ್ಬೋದು. ಬಟ್ ಈ ಫೋಟೋದೊಳಗೆ ಹೋಗಿ ಈಗ ಫೋಟೋಸ್ದೆಲ್ಲ ತೋರಿಸಿ ಐಕ್ಯದವ್ರು ಈ ಥರ ಏನಕ್ಕಪ್ಪ ಕಾನ್ಸೆಪ್ಟ್ ಮಾಡೋರು ಅಂತಂದರೆ ಇನ್ನೊಂದು ಹೇಳ್ತೀನಿ. ಇದನ್ನ ಹೇಳೋಕ್ಕೆ ಮೊದಲು ಈಗ ಫೋಟೋದೊಳಗೆ ತೋರಿಸ್ಬಿಡ್ಬೋದು, ನಿಮ್ಮ ಮನೆ ಈ ಥರ ಬರ್ಬೋದು ಅಂತ ಫೋಟೋಸ್ ಒಳಗೆ. ಈಗ ಇಂಜಿನಿಯರ್ಸ್ಗಳು ತೋರಿಸ್ತಾರಲ್ಲ. ಬಟ್ ಇವರು ಐಕ್ಯದವರು ಫೀಲ್ ಆಗಲಿ ಅಂತ, ನಾರ್ಮಲ್ ಪೀಪಲ್ಸ್ ಕೂಡ ಫೀಲ್ ಆಗಲಿ
ಎಲ್ಲರೂ ಬಂದು ನೋಡಲಿ, ಈ ಥೀಮ್ ಒಳಗೆ ನೀವು ನೋಡಲಿ ಅಂತ ಮಾಡಿರೋದು ಏನೈತಲ್ಲ. ಬಟ್ ಎಲ್ಲರಿಗೂ ಒಂದು ಆಸೆ ಇರ್ತೈತೆ ಈ ಥರ ಒಂದು ಮನೆ ಕಟ್ಸ್ಬೇಕು ಇದು. ಆದರೆ ಒಂದೇ ಥರ ಅಂತ ಮಾಡಿಲ್ಲ ಇವರು. ಡಿಫ್ರೆಂಟು ಡಿಸೈನು, ಡಿಫ್ರೆಂಟ್ ಥೀಮಲ್ಲಿ ಮಕ್ಕಳಿಗೋಸ್ಕರನೇ ಸಪ್ರೇಟು, ದೊಡ್ಡವ್ರಿಗೆ ಸಪ್ರೇಟು, ಹಾಲ್ ಬೇರೆ, ಕಿಚನ್ ಬೇರೆ, ಆ ಥರ ಸಪ್ರೇಟ್ ಎಲ್ಲ ಮಾಡೋರೆ. ಬಟ್ ಒಂದೇ ಥರ ಮಾಡಿಲ್ಲ, ಎಲ್ಲ ಡಿಫ್ರೆಂಟ್ ಐತೆ. ನಾವು ಫೀಲ್ ಮಾಡ್ಕೊಳೋ ಥರ ಅವ್ರು ಈ ಥರ ಎಷ್ಟೋ ಕೋಟ್ಯಾಂತರ ರೂಪಾಯಿ ಸೆಟಪ್ ಹಾಕಿರ್ತಾರೆ. ₹1,00,00,000 ಅಂತ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಹ್ಞೂ ಕಣಪ್ಪ, ಲೆಕ್ಕ ಹಾಕಿದೀನಿ ₹1,00,00,000. ಬರೀ ನಾವು ಫೀಲ್ ಮಾಡಲಿ ಅಂತ. ಇದು ಮಾರ್ಕೆಟಿಂಗ್ ಒಳಗೆ ಇದು ಒಂಥರ ಏನಂತಂದ್ರೆ ನಾವು ಫೀಲ್ ಮಾಡ್ತಾ ಅನ್ನೋದೇ ಬೇರೆ ಎಕ್ಸ್ಟ್ರೀಮ್ ಲೆವೆಲ್ ಗೈಸ್. ಸೊ ಒಂದ್ಸಲ ಯಾರಾದ್ರೂ ಬಂದು ನೋಡಿ, ಮನೆ ಕಟ್ಸೋಕ್ಕೂ ಮುಂಚೆ ಒಂದ್ಸಲ ಬಂದು ವಿಸಿಟ್ ಮಾಡೋದು. ವಿಸಿಟ್ ಮಾಡೋಕ್ಕೆ ದುಡ್ಡೇನಿಲ್ಲ, ಒಂದ್ಸಲ ವಿಸಿಟ್ ಮಾಡಿ ಐಕೆಗೆ ಬಂದು ನೋಡ್ಕೊಂಡು ಹೋಗಿ. ನಿಜವಾಗ್ಲು ಒಂಥರ ಬೇರೆ ಬೇರೆ ಫೀಲಿಂಗೇ ಬರುತ್ತೆ. ನಾವು ಈ ಥರ ತರಬೇಕಿತ್ತಲ್ಲ, ಒಂದೊಂದು ಏನಾಗಲಿ, ಒಂದೊಂದು ಐಟಮ್ಸ್ ಆಗಲಿ, ನಮಗೆ ಒಂಥರ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಗೈಸ್, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇಲ್ಲಿ ಈ ಝೋನಲ್ಲೆಲ್ಲ ನಿಜವಾದ ಒಂದು ಗಿಡ ಇವೆಲ್ಲ ನಿಜವಾದ ಗಿಡದ ನಿಜವಾದ ಹೂವಿನ ಗಿಡಗಳು ಇಲ್ಲೆಲ್ಲ. ಇಲ್ಲೇನೋ ಶಾವಂತಿಗೆ ಐತೆ, ಇಲ್ಲಿ ರೆಡ್ ಶಾವಂತಿಗೆ ಐತೆ, ಮನಿ ಪ್ಲ್ಯಾಂಟ್, ಇದೇ ಒಂದು ಝೋನ್. ಆದರೂ ಇಲ್ಲಿ ಹೆಂಗೆ ಇಟ್ಟಿರ್ತಾನೆ ಏನಪ್ಪ, ಸೂರ್ಯಂದು ಏನು ಕಿರಣ ಬರಲ್ಲ, ಏನೂ ಬರಲ್ಲ, ಅದು ಹೆಂಗೆ ಇಟ್ಟಿರ್ತಾರೆ ಏನೋ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೊ ಗೈಸ್, ನಾನು ಇಲ್ಲಿ ಮೇನಾಗಿ ಐಕ್ಯದೊಳಗೆ ಬಂದಿರೋದೆ ಗಡಿಯಾರ ತಗೊಳ್ಳೋಣ ಅಂತ. ಬಟ್ ಆ ಝೋನ್ ಬಿಟ್ಟು ಇನ್ನು ಎಲ್ಲ ಝೋನ್, ಇಲ್ಲಿ ನೋಡಿ ಲೈಟಿಂಗ್ ಝೋನ್, ನಾನು ಬಂದಿರೋದೇ ಸಿಗ್ತಾಯಿಲ್ಲ ನನಗೆ. ಹೋಗ್ತಾನೆ ಇದ್ದೇನೆ ಡಿಫ್ರೆಂಟ್ ಟೈಪ್ಸು. ಬರೀ ಇದು ಲೈಟಿಂಗಿಂದ ಇದು ಇಷ್ಟು ದೊಡ್ಡ ಏರಿಯಾ ಐತೆ ನೋಡಿ, ಬರೀ ಲೈಟಿಂಗ್ ಅಷ್ಟೇ ಇದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪ್ರತಿಯೊಂದು ಇಂಚ್ ಬೈ ಇಂಚ್ ಅನ್ನೋ ಪ್ರತಿಯೊಂದು ಮೆಟೀರಿಯಲ್ಲಿಗೂ ಒಂದೊಂದು ಸೆಟಪ್ ಹಾಕ್ಬಿಟ್ಟವ್ರು ಗೈಸವರು. ಅಷ್ಟು ಈಸಿ ಅಲ್ಲ. ಪಿಲ್ಲೋಸ್ದೇ ಒಂದು ಝೋನ್ ಇತ್ತು, ಕಾಲಿಗೆ ಹಾಕೋ ಮ್ಯಾಟಿಂದೇ ಒಂದು ಝೋನ್ ಐತೆ, ಪಿಲ್ಲೋಸ್ದೇ ಒಂದು ಝೋನ್ ಐತೆ. ಸೊ ಗೈಸ್, ಫೈನಲಿ ಹುಡುಕ್ತಾ ಬಂದಾಗ ನನಗೆ ಏನು ಬೇಕಿತ್ತಲ್ಲ ಗಡಿಯಾರ, ಅದು ಇಲ್ಲಿ ಇವಾಗ ಸಿಕ್ಕೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೇನಪ್ಪ ಅಂತಂದರೆ, ಮನೆಗೆ ಯಾರಾದರೂ ಬಂದರೆ ವಾವ್ ಅನ್ನೋ ಫೀಲಿಂಗ್ ಇರಬೇಕು. ಆ ಥರ ಒಂದು ಗಡಿಯಾರ ತಗೊಬೇಕು. ಯಾರಾದರೂ ಬಂದು ನೋಡಿದ ತಕ್ಷಣ ಎಲ್ಲಪ್ಪ ತಗೊಂಬಂದೆ ಅಂತ ಚೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಅದು ಒಂದು ಚೆನ್ನಾಗೈತೆ, ಯೂನಿಕಾಗಿ ಮಸ್ತಾಗೈತೆ ನೋಡೋಕ್ಕೆ. ಇದು ಆರೆಂಜು ಚೆನ್ನಾಗೈತೆ, ಬಟ್ ಕಲರ್ ನಮ್ಮ ಮನೆ ವಾಲಿಗೆ ಮ್ಯಾಚ್ ಆಗೋ ಥರ ಇರಬೇಕು. ನಮ್ಮ ಮನೆ ವಾಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇದ್ದರೆ ಇದು ಸೂಟಬಲ್ ಅನಿಸ್ತಾ ಇಲ್ಲ. ಬ್ಲ್ಯಾಕ್ ತಗೊಂಡೋಗೋಣ ಅನಿಸ್ತೈತೆ. ಸಖತ್ತಾಗೈತೆ ಅದು ಒಂದು. ಇನ್ನೂ ಬೇರೆ ಬೇರೆ ಥರ ಐತೆ ಗೈಸ್, ತೋರಿಸ್ತೀನಿ. ಐ ಕನ್ಫ್ಯೂಸ್ಡ್, ವೈಟ್ ತಗೊಂಡ್ಲು ಆ ಬ್ಲ್ಯಾಕ್ ತಗೊಂಡ್ಲು, ಆರೆಂಜ್ ಬೇಡ ಅನಿಸ್ತೈತೆ. ಈಗ ವೈಟ್ ಬ್ಲ್ಯಾಕ್ ಒಳಗೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಬೇಕು. ಯಾವ್ದು ತಗೊಳ್ಳಿ ಅಂತ ನನಗೆ ಕನ್ಫ್ಯೂಸ್ ಆಗಿದೆ. ಸೊ ಗೈಸ್, ಇವಾಗ ನಾನು ವೈಟು ಚೂಸ್ ಮಾಡಿದ್ದೆ. ನಮ್ಮಮ್ಮಗೆ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸಿದಾಗ ಅವರು ಇದು ಡಾರ್ಕ್ ಬ್ಲೂ ಇರೋದಿದೆ, ನಾನು ಆಗಲೇ ತೋರಿಸಿದ್ನಲ್ಲ ಅದು ಬ್ಲ್ಯಾಕ್, ಅದನ್ನು ಚೂಸ್ ಮಾಡ್ತಾವ್ರೆ. ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ, ಬಟ್ ನಮ್ಮಮ್ಮಗೆ ಇದು ಚೂಸ್ ಮಾಡೋರೆ, ಇದನ್ನೇ ತಗೊಂಡು ಹೋಗೋದ. ಓಕೆ, ಬಾಯ್ 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 ಮಾಡಿರಿ. ನಾಗಣ್ಣ ನೋಡಲ್ಲಿ ಖತಮ್, ಬಾಯ್ ಬಾಯ್, ಟಾಟಾ. ಬನ್ನಿ, ಇದನ್ನೇ ತಗೊಂಡು ಹೋಗೋದು ಇವಾಗ. ಸೊ ಗೈಸ್, ಇವಾಗ ನೋಡಿ ಇಲ್ಲಿ ಫುಲ್ಲು ಒಂದು ಮಿನಿ ಗಾರ್ಡನ್ನು, ಮಿನಿ ತೋಟ. ವಾಸ್ತು ಗಿಡ, ಇದು ವಾಸ್ತು ಗಿಡ. ಇಲ್ಲೆಲ್ಲ ಒರಿಜಿನಲ್ ಇದ್ದಾವೆ, ಇಲ್ಲೆಲ್ಲ ಒರಿಜಿನಲ್ ಐತೆ. ಇಲ್ಲೂ ಅಷ್ಟೇ ಸಂಪಿಗೆ ಹೂವು, ಇದು ಅಷ್ಟೇ, ಇದು ಸಂಪಿಗೆನೆ. ಇಲ್ಲೆಲ್ಲ ಇದು ಮಾತ್ರ ಒರಿಜಿನಲ್. ಈ ಕಡೆಗೆ ಬಂದರೆ ಬಟ್ ಸಖತ್ತಾಗೈತೆ ಗೈಸ್. ಒಂದು ಮನೆ ಸೆಟಪ್ಪಿಗೆ ಏನೇನು ಬೇಕೋ, ಒಂದು ಲಕ್ಸುರಿ ಮನೆ ಸೆಟಪ್ಪಿಗೆ ಏನೇನು ಬೇಕೋ ಎಲ್ಲ ಐತೆ ಇಲ್ಲಿ. ಕಟ್ಸೋಕ್ಕೂ ಮುಂಚೆ ಹೇಳಿದ್ನಲ್ಲ, ನಾನು 100 ಸತಿ ಹೇಳಕತ್ತೀನಿ, ಕಟ್ಸೋಕ್ಕೂ ಮುಂಚೆ ಬರ್ರಿ ಅಂತ. ಏನಕ್ಕೆ ಹೇಳಿ, ಹಂಗೈತೆ. ಒಂದು ಸಲ ಬಂದು ವಿಸಿಟ್ ಮಾಡಿ ಹೋದ್ರೇ ನಿಮಗೆ ಗೊತ್ತಾಗುತ್ತೆ ಯಾಕೆ ಹಿಂಗೆ ಹೇಳ್ತಾನೆ ಇಷ್ಟೊಂದು ಸಲ ಅಂತ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಸೊ ಗೈಸ್, ಇಲ್ಲೆಲ್ಲ ಬರೀ ಸೆಲ್ಫ್ ಬಿಲ್ಲಿಂಗ್ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೆಲ್ಫ್ ಬಿಲ್ಲಿಂಗ್ ಇಲ್ಲೆಲ್ಲ. ಸೊ ನಂದು ಗಡಿಯಾರ ಒಂದು ಕ್ಯಾರಿ ಬ್ಯಾಗ್ ಒಂದು ತಗೊಂಡಿದ್ದೀನಿ. ಪೋಸ್ಟಲ್ ಕೋಡ್ ಏನು, ಎಂಟರ್ ಯುವರ್ ಪೋಸ್ಟಲ್ ಕೋಡ್, ಇದೇನು ಗೊತ್ತೇ ಆಗ್ತಾಯಿಲ್ಲ ಗೈಸ್.
ಇದು ಏನಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್ ಇದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್ ಫೈನಲಿ ನಾವು ಏನಕ್ಕೆ ಬಂದಿದ್ವಲ್ಲ ಐಕ್ಯಾಗೆ ಗಡಿಯಾರ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಒಳಗೆ ಸೆಲ್ಫ್ ಬಿಲ್ಲಿಂಗ್ ಮಾಡ್ಬೇಕಂತ ಬಂತಲ್ಲ, ಎಲ್ಲೂ ಮಾಡಿಲ್ಲ. ಬಟ್ ಇಲ್ಲೇ ಫಸ್ಟು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಗಾಬರಿ ಆದ್ವಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸೊ ಗೈಸ್ ಫೈನಲಿ ಮನೆಗೆ ಬಂದು ಐಕ್ಯದಿಂದ ತಂದಿದ್ವಲ್ಲ ಗಡಿಯಾರನ ಈಗ ಚೇಂಜ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡ್ತೀನಿ. ವಾಲಿಗೆ ಸೆಟ್ ಆಗುತ್ತೆ ಅನಿಸುತ್ತೆ ಗೈಸ್, ಆ ಕಲರ್ಗೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅನ್ಕೊಂಡು. ಸೊ ಶೆಲ್ಲೆಲ್ಲ ಹಾಕಿ ಇವಾಗ ಸೆಟ್ ಅಲ್ಲಿ ನೇತಾಕ್ತಾ ಇದ್ದೀನಿ. ಕರೆಕ್ಟ್ ಆಯ್ತಾ? ಹಾಂ, ಸೊ ಹಾಕಿದ್ದೀನಿ ಗಡಿಯಾರನ, ಕರೆಕ್ಟ್ ಸಖತ್ತಾಗೈತೆ ಗೈಸ್. ವಾಲಿಗೂ ಅದಕ್ಕೂ ಸೆಟ್ ಆಗ್ತೈತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನಾನಂತೂ ಇವತ್ತು ಸಖತ್ತು ಐಕ್ಯಾಗೆ ಹೋಗಿ ಏನೇನೋ ಲಕ್ಸುರಿ ಐಟಮ್ಸ್ ಎಲ್ಲ ನೋಡಿದೆ. ಬಟ್ ನಮ್ಮ ಅಮ್ಮನ ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ಈಗ ಅದೆಲ್ಲ ಬಿಟ್ಟರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗೋಸ್ಕರ ನನ್ನ ಐಡಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.